ನಮಸ್ಕಾರ ಎಲ್ಲರಿಗೂ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 2 ಮನೆಗಳಿರುತ್ತೆ. ಒಂದು ಸ್ವರ್ಗ ಎನ್ನುವಂತಹ ಮನೆ, ಇನ್ನೊಂದು ನರಕ ಎನ್ನುವಂತಹ ಮನೆ. ಈ ಸುದ್ದಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ 17 ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿ ಸ್ವರ್ಗ ಎಂಬ ಕಾನ್ಸೆಪ್ಟ್ ಇರೋ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಯಾವ ಸ್ಪರ್ಧಿ ನರಕ ಎಂಬ ಕಾನ್ಸೆಪ್ಟ್ ಇರೋ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯ ಸ್ಪರ್ಧಿಯಾದ ಭವ್ಯ ಗೌಡ ಅವರು ನೇರವಾಗಿ ಸ್ವರ್ಗ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಎರಡನೆಯ ಸ್ಪರ್ಧಿಯಾದ ಯಮುನಾ ಶ್ರೀನಿಧಿ ಅವರು ಕೂಡ ಸ್ವರ್ಗ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಮೂರನೆಯ ಸ್ಪರ್ಧಿಯಾದ ಧನರಾಜ್ ಆಚಾರ್ಯ ಅವರು ಸ್ವರ್ಗ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದು, ನಾಲ್ಕನೆಯ ಸ್ಪರ್ಧಿಯಾದ ಗೌತಮಿ ಜಾಧವ್ ಅವರು ಕೂಡ ಸ್ವರ್ಗ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಐದನೆಯ ಸ್ಪರ್ಧಿಯಾದ ಅನುಷಾ ರೈ ಅವರು ನರಕದ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಆರನೆಯ ಸ್ಪರ್ಧಿಯಾದ ಧರ್ಮ ಕೀರ್ತಿರಾಜ್ ಅವರು ಸ್ವರ್ಗ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿರುವಂತದ್ದು. ಹಾಗೆ ಏಳನೆಯ ಸ್ಪರ್ಧಿಯಾದ ಅಡ್ವೊಕೇಟ್ ಜಗದೀಶ್ ಅವರು ಕೂಡ ಸ್ವರ್ಗ ಎಂಬ ಮನೆಗೇನೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಎಂಟನೆಯ ಸ್ಪರ್ಧಿಯಾದ ಶಿಶಿರ್ ಅವರು ನರಕ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಒಂಬತ್ತನೆಯ ಸ್ಪರ್ಧಿಯಾದ ತ್ರಿವಿಕ್ರಮ್ ಅವರು ಸ್ವರ್ಗದ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಹತ್ತನೆಯ ಸ್ಪರ್ಧಿಯಾದ ಹಂಸ ಅವರು ಕೂಡ ಸ್ವರ್ಗದ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. 11ನೆಯ ಸ್ಪರ್ಧಿಯಾದ ತುಕಾಲಿ ಮಾನಸ ಅವರು ನರಕ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಸಹ ಇವರು 12ನೆಯ ಸ್ಪರ್ಧಿ, ನರಕದ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿರುವಂತದ್ದು. 13ನೇ ಸ್ಪರ್ಧಿಯಾದ ಐಶ್ವರ್ಯ ಸಿಂಧೋಗಿ ಸ್ವರ್ಗ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. 14ನೆಯ ಸ್ಪರ್ಧಿ ಚೈತ್ರ ಕುಂದಾಪುರ್ ಅವರು ನರಕ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. 15ನೆಯ ಸ್ಪರ್ಧಿ ಉಗ್ರ ಮಂಜು ಅವರು ಸ್ವರ್ಗ ಎಂಬ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. 16ನೆಯ ಸ್ಪರ್ಧಿಯಾದ ಮೋಕ್ಷಿತಾ ಪೈ ಅವರು ನರಕದ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. 17ನೆಯ ಸ್ಪರ್ಧಿ ಹಾಗೂ ಕೊನೆಯ ಸ್ಪರ್ಧಿಯಾದ ರಂಜಿತ್ ಕುಮಾರ್ ನರಕದ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಎಂಟ್ರಿ ಕೊಟ್ಟಿರುವ 17 ಜನ ಸ್ಪರ್ಧಿಗಳಲ್ಲಿ 10 ಜನ ಸ್ಪರ್ಧಿಗಳು ಬಿಗ್ ಬಾಸ್ ನ ಸ್ವರ್ಗದ ಮನೆಗೆ ಎಂಟ್ರಿ ಪಡೆದುಕೊಂಡಿದ್ರೆ, ಉಳಿದಂತಹ 7 ಜನ ಸ್ಪರ್ಧಿಗಳು ಬಿಗ್ ಬಾಸ್ ನ ನರಕದ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ಸ್ವರ್ಗದ ಮನೆಗೆ ಎಂಟ್ರಿಯನ್ನ ಪಡೆದುಕೊಂಡಿರುವಂತಹ 10 ಜನ ಸ್ಪರ್ಧಿಗಳಲ್ಲಿ ಭವ್ಯ ಗೌಡ, ಯಮುನಾ ಶ್ರೀನಿಧಿ, ಧನರಾಜ್ ಆಚಾರ್ಯ, ಗೌತಮಿ ಜಾಧವ್, ಧರ್ಮ ಕೀರ್ತಿರಾಜ್, ಅಡ್ವೊಕೇಟ್ ಜಗದೀಶ್, ತ್ರಿವಿಕ್ರಮ್, ಹಂಸ, ಐಶ್ವರ್ಯ ಸಿಂಧೋಗಿ ಮತ್ತು ಉಗ್ರಂ ಮಂಜು ಅವರು ಇದ್ದಾರೆ. ನರಕದ ಮನೆಗೆ ಎಂಟ್ರಿ ಪಡೆದುಕೊಂಡಿರುವಂತಹ 7 ಜನ ಸ್ಪರ್ಧಿಗಳು ಯಾರು ಅಂತ ನೋಡುವುದಾದ್ರೆ ಶಿಶಿರ್, ಮಾನಸ ತುಕಾಲಿ, ಚೈತ್ರ ಕುಂದಾಪುರ್, ಗೋಲ್ಡ್ ಸುರೇಶ್, ರಂಜಿತ್ ಕುಮಾರ್ ಹಾಗೆ ಮೋಕ್ಷಿತಾ ಪೈ ಅವರು. ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಪ್ರಕಾರ ಯಾವ ಒಂದು ಸ್ಪರ್ಧಿ ಸ್ವರ್ಗದ ಮನೆಯಲ್ಲಿರುವವರು ನರಕದ ಮನೆಗೆ ಹೋಗಬೇಕಿತ್ತು, ಹಾಗೆ ನರಕದ ಮನೆಯಲ್ಲಿರುವ ಯಾವ ಸ್ಪರ್ಧಿ ಸ್ವರ್ಗದ ಮನೆಗೆ ಹೋಗಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.